ದೇವಸ್ಥಾನದಲ್ಲಿ ಕರೆಂಟ್ ಫ್ಲಕ್ಚುಯೇಟ್ ಆಗಿ ನನಗೆ ಕರೆಂಟ್ ಶಾಕ್ ಹೊಡಿತು. ಮನೆಯಲ್ಲಿ ನಾನು ಸ್ಕೇಟ್ ಬೋರ್ಡ್ ಮೇಲೆ ಕಾಲಿಟ್ಟು ನನ್ನ ಕೈಗೆ ಈ ಥರ ಆಯಿತು. ನೆಕ್ಸ್ಟ್ ಟೈಮ್ ಹಾಗಾಗಲ್ಲ ಆಂಟಿ. ಹೇಗೂ ಆಗಲ್ಲ. ಯಾಕಂದ್ರೆ ಇನ್ನೊಂದ್ಸಲ ಏನಾದ್ರೂ ಮಾಡಕ್ ಹೋದ್ರೆ ನೀನೇ ಹೊಗೆ ಹಾಕಿಸ್ಕೋತೀಯ ಜಸ್ಸಿ. ವಾಟ್ ಆರ್ ಯು ಟಾಕಿಂಗ್ ಆಂಟಿ? ಬಿಟ್ಟಿ ಸಲಹೆ ಕೊಡ್ತಿದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ನಾನು ಹೇಳ್ತಿರೋದು ನಿನ್ನ ಒಳ್ಳೇದಕ್ಕೆ. ಪ್ರೆಸೆಂಟ್ ಅವಳ ಟೈಮ್ ಪರ್ಫೆಕ್ಟ್ ಆಗಿ ಹೋಗ್ತಾ ಇದೆ. ಇನ್ನೊಂದು ವಿಷಯ ಹೇಳ ನಿನ್ಗೆ, ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಅವಳು ಔಟ್ ಹೌಸ್ ಅಲ್ಲಿ ನರಿ ಸಾಕ್ತಿರ್ಬಹುದು. ನರಿನಾ? ಅಲ್ಲಿರೋದು ಗಂಗಯ್ಯ ಅಲ್ವಾ ಆಂಟಿ? ನಾನ್ ಹೇಳ್ತಿರೋದು ನರಿನೇ, ಫಾಕ್ಸ್ ಓನ್ಲಿ. ಅದನ್ನ ಚೆನ್ನಾಗಿ ಬೆಳೆಸಿ ಮಗು ತರ ತುಂಬಾ ಜೋಪಾನವಾಗಿ ನೋಡ್ಕೋತಿದ್ದಾಳೆ. ಮಗುನಾ? ನೀವೇನ್ ಮಾತಾಡ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ ಆಂಟಿ. ಅರ್ಥ ಮಾಡ್ಕೋ ಜಸ್ಸಿ. ಇಷ್ಟು ಸಲ ಸಾವಿಂದ ಬಚಾವಾಗಿದ್ದಾಳೆ ಅಂತಂದ್ರೆ ಅವಳು ನರಿ ಸಾಕ್ತಿದ್ದಾಳೆ ಅಂತ ತಾನೇ ಅರ್ಥ. ಅಷ್ಟು ಲಕ್ ಎಲ್ಲಿಂದ ಬಂತು ಅಂತೀಯ ಮತ್ತೆ? ಸೀಕ್ರೆಟ್ ಆಗಿ ನರಿನ ಸಾಕ್ತಾ ಯಾರು ಕಾಣ್ದಿರೋ ಹಾಗೆ ಹೋಗಿ ನೋಡ್ಕೊಂಡು ಬರ್ತಾಳೆ ಅಂತ ಕಾಣುತ್ತೆ. ನಿನ್ಗೇನನ್ಸತ್ತೆ? ಕರೆಕ್ಟ್ ತಾನೆ? ಯಾಕೇನೋ ಮಾತಾಡ್ತಾ ಇಲ್ಲ ಜಸ್ಸಿ? ಹುಚ್ಚ ಆಂಟಿ ನಿಮ್ಗೆ? ಏನೋ ಇಂಪಾರ್ಟೆಂಟ್ ವಿಷಯ ಹೇಳ್ತಿದ್ದೀರಂತ ಕಿವಿ ಕೊಟ್ಟು ಕೇಳಿಸ್ಕೊತಾ ಇದ್ರೆ ನೀವು ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಿದ್ದೀರಲ್ಲ. ನರಿಗೆ ತಲೆ ಬಾಲ ಎರಡು ಇರತ್ತೆ ಅಲ್ವಾ? ಬಾ ಪ್ಲೀಸ್ ಆಂಟಿ, ನೀವು ಹೋಗಿ, ನಂಗೆ ತಲೆ ನೋವ್ತಾ ಇದೆ. ಇಷ್ಟೊತ್ತರೆಗೂ ಕೈ ನೋವು ಅಂದೆ, ಈಗ ತಲೆ ನೋವು ಅಂತಿದ್ಯಾ. ಏನು ಅಂತ ಸರಿಯಾಗಿ ಹೇಳಲ್ವಲ್ಲ? ಬಾ. ಛೇ, ಚಿಕ್ಕ ಯಜಮಾನ್ರೇ, ಈ ಹೂಗಳನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ತುಂಬಾ ಫ್ರೆಶ್ ಅನಿಸ್ತಾ ಇದೆ. ಅದಲ್ಲ, ಯಾವ ತರ ಫೀಲಿಂಗ್ಸ್ ಹುಟ್ತಾ ಇದೆ ಅಂತ ಕೇಳ್ತಾ ಇದ್ದೀನಿ. ಹ್ಯಾಪಿ ಹ್ಯಾಪಿ ಹ್ಯಾಪಿ. ಏನು ಹ್ಯಾಪಿ ಅಂತ ಹೇಳಿ ಹಾಗೆ ಹೊರಟೋದ್ರು? ಒಂದ್ ಹೂ ಕಾಣಿಸಿದ್ರೇನೆ ಹುಡುಗಿ ಕೊಟ್ಟು ಐ ಲವ್ ಯು ಅಂತ ಹೇಳೋ ಈ ಕಾಲದಲ್ಲಿ ಹಳೆ ಕಾಲದವ್ರ ತರ ಆಡ್ತಾರಲ್ಲ ಚಿಕ್ಕ ಯಜಮಾನ್ರು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಎಲ್ಲ ರೆಡಿ ಆಗೋಷ್ಟರಲ್ಲಿ ನಿಮ್ಮ ಲೈಟಿಂಗ್ ಕ್ಯಾಮ್ರಾಸ್ ಎಲ್ಲ ಅರೇಂಜ್ ಮಾಡ್ಕೊಳ್ಳಿ. ಸರಿ ಸರ್. ಏನ್ ವಿಶಾಲ್, ಎಲ್ರಿಗೂ ನೀನೇ ಅರ್ಜೆಂಟ್ ಮಾಡ್ತಿದ್ಯಾ, ಆದ್ರೆ ನೀನೇ ರೆಡಿ ಆಗಿಲ್ಲ. ಸೂಟ್ ಹಾಕೊಳಕ್ಕೆ ಎಷ್ಟೊತ್ತಾಗತ್ ಮಾವ? 2 ನಿಮಿಷ ಸಾಕು. ಹೌದು ಬಿಡು, ನೈನಿ ಶೋಕೇಸಲ್ಲಿರೋ ಬೊಂಬೆ ತರ ರೆಡಿಯಾಗಿ ಬರ್ಬೇಕಲ್ಲ, ತುಂಬಾ ಟೈಮ್ ಇದೆ. ಆದ್ರೂ ಒಂದ್ ಫೋಟೋ ತೆಗೆದು ಅದನ್ನ ರಿಜಿಸ್ಟರ್ ಬುಕ್ ಅಲ್ಲಿ ಪೇಸ್ಟ್ ಮಾಡಕ್ಕೆ ಇಷ್ಟು ಡೆಕೋರೇಷನ್ ಬೇಕಾ ಆಂಟಿ? ಜಾಸ್ಮಿನ್, ಹಾಸಿನಿ ಹೇಳಿದ್ದು ಮರ್ತ್ಬಿಟ್ಯಾ? ಮದ್ವೆ ಫೋಟೋ ಇಲ್ಲ ಅಂತ. ಇವತ್ತು ವಿಶಾಲ್ ನೈನಿ ಚೆನ್ನಾಗಿ ರೆಡಿಯಾಗಿ ಬಂದ್ರೆ ತುಂಬಾ ಫೋಟೋಸ್ ತೆಗಿಬೋದು ಅಂತ ಅವಳೇ ಹೀಗೆ ಪ್ಲಾನ್ ಮಾಡಿದಾಳೆ. ಅಷ್ಟಕ್ಕೂ ಪ್ಲಾನ್ ಮಾಡಿದ ಹಾಸಿನಿಯಲ್ಲಿ ಅತ್ತೆ? ನೈನಿನ ರೆಡಿ ಮಾಡ್ತಾ ಇದ್ದಾಳೆ. ಇನ್ನಷ್ಟೇ, ಎಷ್ಟೊತ್ತಿಗೆ ಬರ್ತಾಳೋ?
ಟೈಮ್ ಇದೆ ಬಿಡಿಯತ್ತೆ. ಅಹಲ್ಯ ಆಂಟಿನೂ ಬರ್ಬೇಕಲ್ವಾ? ಬಂದೆ ವಿಶಾಲ್. ಟೈಮಿಗೆ ಸರಿಯಾಗಿ ಬಂದ್ರಿ ಆಂಟಿ. ಕೈಯಲ್ಲಿ ಏನ್ ಹಿಡ್ಕೊಂಡಿದ್ಯಾ ಅಹಲ್ಯಕ್ಕ? ಮಣಿಚಂದ್ರ ಸರ ಕಣೋ. ಕೋಟಿಗೆ ಬೆಲೆ ಬಾಳೋದನ್ನ ಸೆಕ್ಯೂರಿಟಿ ಇಲ್ದೆ ತಗೊಂಬಂದಿದ್ದೀರಾ. ಮನೇಲಿರೋ ಭಯ ಹೊರಗೆ ಯಾಕಿರುತ್ತೆ? ಬಂದ್ ಕೂಡ್ಲೆ ಶುರು ಮಾಡ್ಕೊಂಡಿಯಲ್ಲ. ನಾನು ರಿಜಿಸ್ಟರ್ ಬುಕ್ ತಗೊಂಡ್ ಬಂದಿದ್ದೀನಿ. ನೀನು ಮಣಿಚಂದ್ರ ಸರನ್ ತಂದಿದ್ಯಾ. ಇನ್ನೂ ಯಾಕೆ ತಡ? ವಿಶಾಲ್, ಗೋ ಆನ್ ಗೆಟ್ ರೆಡಿ. ಸರಿ ಡ್ಯಾಡ್. ನಾನ್ ಹೋಗಿ ನೈನಿನ ಬೇಗ ರೆಡಿ ಆಗ್ಬಾ ಅಂತ ಹೇಳ್ತೀನಿ. ಇಲ್ಲ ಅಂದ್ರೆ ಸಂಜೆ ಆದ್ರೂ ಬರಲ್ಲ. ಆ ಸರಾನ ನೋಡ್ಬೋದಾ ಆಂಟಿ? ಅರ್ಧ ಗಂಟೆಯಲ್ಲಿ ಎಲ್ಲರೂ ನೋಡ್ತಾರೆ ಜಾಸ್ಮಿನ್. ಅರ್ಜೆಂಟ್ ಯಾಕೆ? ಅಹಲ್ಯ, ಸ್ವಲ್ಪ ಹೊತ್ತು ಆ ಸರನ ದೇವ್ರ ಮುಂದೆ ಇಡು. ಸರಿ ಅತ್ತೆ. ಕಾಶಿಯಿಂದ ಬಂದಿದ್ದೀನಲ್ಲ, ಗಾಯತ್ರಿಕ್ಕನ್ಗೆ ನಮಸ್ಕಾರ ಮಾಡ್ಬರ್ತೀನಿ. ಏ ಪರ್ಶು, ಎಲ್ಲ ಏರ್ಪಾಟು ಪೂರ್ತಿ ಆದ್ಮೇಲೆ ಕರಿ. ಸರಿ ಅಕ್ಕ, ಹಾಗೆ ಆಗ್ಲಿ. ಈ ಹೂ ನೀಡಿ. ಎಲ್ಲಿ? ನನ್ ತಲೆಯಲ್ಲಿ. ಹಾ? ಮತ್ತಿನ್ನೇನ್ ಚಿಕ್ಕ ಯಜಮಾನ್ರೆ, ಕೆಳಗ್ ತಗೊಂಡೋಗೋಣ. ತುಂಬಾ ಚೆನ್ನಾಗ್ ಕಾಣಿಸುತ್ತೆ. ಓಹ್, ಪ್ರತಿಯೊಂದಕ್ಕೂ ಟೆನ್ಷನ್ ನಿಮ್ಗೆ. ಹೂ ಮುಡಿಸೋದ್ರ ಜೊತೆಗೆ ನಮಸ್ಕಾರನೂ ಮಾಡ್ತೀನಿ ನಿಂಗೆ. ಅಜ್ಜಿ ಡ್ಯಾಡು ಎಲ್ಲರೂ ಇದ್ದಾರೆ. ನನಗೆ ಟೆನ್ಷನ್ ಕೊಡಬೇಡ ಪ್ಲೀಸ್. ಭಯನಾ? ಹಾಗೆ ಅನ್ಕೋ, ಅರ್ಥ ಮಾಡ್ಕೋ ಪ್ಲೀಸ್. ಬೇಡ್ದಿರೋ ವಿಷಯಕ್ಕೆಲ್ಲ ನಾವ್ ತಲೆ ಕೆಡ್ಸ್ಕೋಬಾರ್ದು ಚಿಕ್ಕ ಯಜಮಾನ್ರೆ. ಸರಿ ಬಿಡು, ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರ್ತೀಯಾ? ಸರಿ ಬಿಡಿ. ಅಬ್ಬಾ, ಏನ್ ದುರ್ದು ಆಂಟಿ, ನಮ್ ಶಿವ ಬೇರೆ ಭಾಷೆ ಹಾಡಾಡ್ತಿದ್ರೆ ಡಿಸ್ಟರ್ಬ್ ಮಾಡ್ತೀರಾ? ರೂಮ್ ಒಳಗಡೆ ಬರ್ತಿದ್ ಹಾಗೆ ನಿನ್ಗೆ ಫಿಟ್ಸ್ ಹಿಡ್ದಿದ್ಯೋ ಕರೆಂಟ್ ಶಾಕ್ ಹೊಡೆದಿದ್ಯೋ ಅಂತ ನನಗೆ ಗಾಬ್ರಿಲ್ ನಿಂತಿದ್ರೆ ಕುಣಿತಿದ್ಯಲ್ಲೇ. ನನಗೆ ಅಲಂಕಾರ ಮಾಡ್ತಾ ಎಷ್ಟು ಚೆನ್ನಾಗಿ ಹಾಡಿದ್ರಿ ಅಕ್ಕ ನೀವು. ಮತ್ತೆ ಮತ್ತೆ ಕೇಳಬೇಕು ಅನಿಸ್ತಿದೆ.
ಅರ್ಧ ನಿಮಿಷಕ್ಕೆ ಉಸಿರು ಕಟ್ಟಿ ಪ್ರಾಣ ಹೋದಾಗಾಯ್ತು. ಹಾಡನ್ನ ಹಾಡ್ಕೊಂಡು ಡಾನ್ಸ್ ಮಾಡ್ಕೊಂಡು ನಿಂತಿದ್ರೆ ಹೇಗೆ? ಕೆಳಗಡೆ ಫೋಟೋಗ್ರಾಫರ್ ಬಂದಿದ್ದಾನೆ, ಡೆಕೋರೇಷನ್ ಕೂಡ ಆಗಿದೆ. ಮಧು ಮಗಳು ರೆಡಿ ಆಗೋ ತರ ಇನ್ನು ಎಷ್ಟೊತ್ತು ರೆಡಿ ಆಗ್ತೀಯಾ? ನಿನಗೆ ಹೊಟ್ಟೆ ಕಿಚ್ಚೆ ದುಡ್ಡು ಆಂಟಿ. ನೈನಿ ಹಾಸಿನಿ ಅಮ್ಮ ಅವರು ಅಂದವಾಗಿದ್ದಾರೆ ಅಂತ ನಿಂಗೆ ಹೊಟ್ಟೆ ಉರಿ. ನಿನ್ ಮುಖ. ನನ್ನ ಸೌಂದರ್ಯ ಎಲ್ಲಿ, ಇವಳ ಸೌಂದರ್ಯ ಎಲ್ಲಿ? ಇನ್ನೊಂದ್ ಸ್ವಲ್ಪ ಜಾಸ್ತಿ ರೆಡಿ ಆದ್ರೆ ಫೋಟೋಗ್ರಾಫರ್ ಕೂಡ ಫೋಟೋ ತೆಗಿಯಲ್ಲ. ಯಾಕೆ ಮೂರ್ಛೆ ಹೋಗ್ತದ? ಅಲ್ಲ, ನನ್ನ ಸೌಂದರ್ಯಕ್ಕೆ ಬೆರಗಾಗಿ ಹಾಗೆ ಕಣ್ಮಿಟ್ಟಿಸ್ದೆ ನೋಡ್ತಾ ನಿಂತಿರ್ತಾನೆ. ಅದ್ರಲ್ಲೇನಿದೆ ದುರ್ದು ಆಂಟಿ, ಯಾರೋ ಒಬ್ರು ಫೋಟೋ ತೆಗಿತಾರಲ್ಲ, ನೀವ್ ಅದೇ ತರನೇ ರೆಡಿ ಆಗ್ಬೇಕಿತ್ತು. ಬೇಡ ಬಿಡು ಹಾಸ್, ಗಂಡನ್ನ ಅಮೇರಿಕಾನಲ್ಲಿ ಬಿಟ್ಟು ಅಲಂಕಾರ ಮಾಡ್ಕೊಂಡು ಇವಳಿಲ್ ತಿರುಗ್ತಾಳೆ ಅನ್ನೋ ಕೆಟ್ಟ ಹೆಸರು ನನಗ್ಯಾಕೆ? ಗಂಡ ಎಲ್ಲೋ ಇದ್ದಾನೆ ಅನ್ಕೊಳ್ಳೋ ಬದಲು ನನ್ನೊಳಗೆ ಇದ್ದಾನೆ ಅನ್ಕೊಂಡ್ರೆ ಅಲಂಕಾರ ಆಗಿರೋ ಹೆಣ್ಣನ್ನ ಲಕ್ಷ್ಮೀದೇವಿ ಅಂತಾರೆ ಹೊರತು ಇನ್ನೇನು ಅನ್ಕೊಳ್ಳಲ್ಲ ಮೊರೆ. ನೀನೇನೋ ಹೇಳೋದು ಹೇಳ್ತೀಯಮ್ಮ, ಅನ್ನಿಸ್ಕೋಬೇಕಾಗಿರೋದು ನಾನು. ನಿನಗೇನು? ಒಳಗೊಳಗೆ ಗುಸು ಗುಸು ಅಂತ ನಗ್ತೀಯಾ? ನಿಮಗ್ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ದುರ್ದು ಆಂಟಿ. ನೀವ್ ಹೋಗಿ ನಾವ್ ಬರ್ತೀವಿ. ಓ ಅಂತ ಇನ್ನು ಮೇಕಪ್ ಹಾಕೊಂಡೇ ಕೂತ್ಕೋಬೇಡ. ಎಷ್ಟೇ ದೊಡ್ಡ ಕಂಪನಿ ಚೇರ್ಮನ್ ಆದ್ರೂ ಮುಕ್ಕಂಟಿಪುರ ಅನ್ನೋ ಹಳ್ಳಿಯಿಂದ ಬಂದಿರೋಳು ನೀನು, ಅದನ್ನ ನೆನ್ಪಿಟ್ಕೋ. ಹೆಲೋ ಜಾಂಬಾವತಿ, ನಿನಗೆ ಬಾಯ್ ಬಂದಂಗೆ ಏನೇನೋ ಮಾತಾಡ್ತಿದ್ಯಾ. ನೀನ್ ತಿನ್ನೋ ಕಡಲೆಕಾಯಿನೂ ಹಳ್ಳಿಯಿಂದನೇ ಬರೋದು. ಶಿವ, ನೀ ಸುಮ್ನಿರು. ಚಂದ್ರಹಾರ ಹಾಕೊಳ್ಳೋ ಅಂತ ಅದೃಷ್ಟ ಇನ್ ಎಷ್ಟು ದಿನ? ಇನ್ನೊಂದ್ ಸ್ವಲ್ಪ ದಿನ ಅಷ್ಟೇ. ನಿನ್ನ ದುರ್ದು ಆಂಟಿ ಹೊಟ್ಟೆ ಹೊರ್ಕೊಳ್ತಿದ್ದಾರೆ ಅಂದ್ರೆ ನಮ್ ನೈನಿ ಚೆನ್ನಾಗ್ ಕಾಣಿಸ್ತಿದ್ದಾಳೆ ಅಂತಾನೆ ಅರ್ಥ. ನಿಂಗೊಂದ್ ಒಳ್ಳೆ ಫಿನಿಶಿಂಗ್ ಟಚ್ ನ ಕೊಡ್ತೀನಿ. ಆ ಕಡೆ ತಿರ್ಗು. ಬಾವಾ, 3 ಕೋಟಿ ಬೆಲೆ ಬಾಳೋ ಅಂತ ಮಣಿಚಂದ್ರ ಸರಾನ ಜೈಪುರ್ ಬ್ಯಾಂಕಿಂದ ತಗೊಂಬಂದಿದ್ದೀನಿ. ವಿಶಾಲಕ್ಷಮ್ಮ ತಾಯಿ ಆಶೀರ್ವಾದದಿಂದ ಈ ಮನೆಯಲ್ಲಿ ಸುಖ ಶಾಂತಿ ನೆಲೆಸ್ಲಿ ಅಂತ ಕೇಳ್ಕೊಂಡಿದ್ದೀನಿ. ನಿನ್ನ ಬೇಡಿಕೆಯಿಂದ ನನಗೆ ಖುಷಿಯಾಗಿದೆ. ಕಾಶಿಯಿಂದ ಬಂದಿದ್ಯಾ, ಪುಣ್ಯಕ್ಷೇತ್ರ ದರ್ಶನ ಮಾಡ್ಕೊಂಡು ಬಂದಿದ್ಯಾ. ಈ ಮನೇಲಿ ಎಲ್ಲ ಒಳ್ಳೇದೇ ಆಗತ್ತೆ ಅಹಲ್ಯ. ಅಹಲ್ಯಕ್ಕ, ನೀನಷ್ಟು ಬೆಲೆ ಬಾಳೋ ಹಾರನ ದೇವ್ರ ಹತ್ರ ಇಟ್ರೆ ದೇವ್ರದಕ್ಕೆ ಕಾವಲಾಗಿರ್ತಾರ ಹೇಳು? ನನ್ನಂತವನ್ ಕಣ್ಣಿಗೇನಾದ್ರೂ ಬಿತ್ತು ಅಂದ್ರೆ ಮನ್ಸಲ್ಲಿ ಟ್ಯೂಟ್ಯೂ ಅನ್ನುತ್ತೆ. ಅದನ್ನ ಎತ್ತೋವರೆಗೂ ಸಮಾಧಾನ ಇಲ್ಲ. ನಯನಿ ಈ ಮನೆ ಸೊಸೆ ಆಗಿರೋದು ನಾವು ಮಾಡಿರೋ ಅದೃಷ್ಟ ಬಾವ. ಇವತ್ತಿಂದ ಕಂಪನಿ ಬೋರ್ಡಲ್ಲಿ ಅವಳನ್ನ ಚೇರ್ಮನ್ ಆಗಿ ಗುರುತಿಸಿ ಗೌರವಿಸ್ತಾರೆ. ಆ ಯೋಗ್ಯತೆ ನಯನಿಗಿದೆಯಮ್ಮ. ಹೋಗ್ತಾ ಹೋಗ್ತಾ ಅವಳಿನ್ನೂ ದೊಡ್ಡ ವಿಜಯ ಸಾಧಿಸಬೇಕಾಗಿದೆ. ಸಾಧಿಸ್ತಾಳೆ ಕೂಡ. ಅಪ್ಪ, ಈ ವೆಟರನ್ ಗ್ಯಾಂಗ್ ಇನ್ನು ಎಷ್ಟೊತ್ತು ಇಲ್ಲೇ ನಿಂತಿರ್ತಾರೆ. ಇಲ್ಲಿಂದ ಹೋದ್ರೆ ಆ ಬಾಕ್ಸ್ನ ಅಕ್ಕನ ಹತ್ರ ತಗೊಂಡು ಹೋಗಿ ಅವಳನ್ನ ಖುಷಿ ಪಡಿಸ್ಬೋದಲ್ಲ. ಮುಕ್ಕೋಟಿ ದೇವತೆಗಳನ್ನ ಮನಸ್ಸಲ್ಲಿ ಸ್ಮರಿಸಿ ಇವತ್ತಿನ ಶುಭ ಕಾರ್ಯವನ್ನ ಮಾಡಿ ಮುಗಿಸೋಣ. ಸರಿ ಅತ್ತೆ. ಇವ್ರಿಲ್ಲಿಂದ ಹೋಗೋಷ್ಟ್ರಲ್ಲಿ ನಾನು ಅಕ್ಕನ ಹತ್ರ ಹೋಗಿ ಈ ವಿಷಯ ಹೇಳ್ತೀನಿ. ಮಾಡ್ತೀನಿ ರೀ. ಅಮ್ಮ, ಪ್ರಸಾದ ಕೊಡ್ಬೇಕಿತ್ತಲ್ವಾ? ಮಧ್ಯಾಹ್ನ ಊಟ ಮಾಡ್ಬೇಕಾದ್ರೆ ಕೊಡೋಣ ಬಿಡೋ. ನಡೀರಿ. ಸರಿ, ಬನ್ನಿ.
ಅಕ್ಕ 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 ಬಂಪರ್ ಆಫರ್ ಅಕ್ಕ. ಹೊರಟೋಗೋಣ. ನಾವ್ ಈ ಮನೆ ಬಿಟ್ಟು ಎಲ್ಲಿಗಾದ್ರೂ ದೂರ ಹೊರಟೋಗೋಣ. ಮಣಿಚಂದ್ರ ಸರನ ತಗೊಂಡು ಹೋಗಿ ನಮ್ಮನ್ನ ಸಾಯಿಸ್ತೀನಿ ಅಂತ ಹೇಳಿರೋ ಮಾವನಿಂದ ದೂರ ಇದ್ದು ನಮ್ಮ ಪಾಡಿಗೆ ನಾವು ಬದುಕೋಣ ಅಕ್ಕ. ಏ ಓಡ್ ಹೋಗೋದು ಬಂಪರ್ ಆಫರ್ ಹೇಗೋ ಆಗುತ್ತೆ. ಅಬ್ಬಾ ಬರೀ ಗೈಲ್ ಎಲ್ಲಿ ಹೋಗ್ತೀವಕ್ಕ? ಮಣಿಚಂದ್ರ ಸರನ ತಗೊಂಡು ಹೋಗೋಣ ಅಂತ ಹೇಳಿದ್ನಲ್ಲ ಅಕ್ಕ. ನೀನ್ ಏನ್ ಮಾತಾಡ್ತಿದ್ಯಾ ಪರ್ಶು? ಹೌದಕ್ಕ, ಸರ ಇರೋ ಬಾಕ್ಸ್ನ ದೇವ್ರ ಮನೇಲಿಟ್ಟು ನಯನಿ ಈ ಮನೆಗೆ ಸೊಸೆ ಆಗಿರೋದು ನಾವು ಮಾಡಿರೋ ಪುಣ್ಯ ಮತ್ತೆ ಅದೃಷ್ಟ ಅಂತ ತುಂಬಾ ಹೊಗಳ್ತಾ ಇದ್ದಾರೆ ಅಹಲ್ಯ ಅವರು. ಇಷ್ಟೊತ್ತಿಗಾಗ್ಲೇ ಅಲ್ಲಿಂದ ಹೋಗಿರ್ತಾರಕ್ಕ. ನಾನು ಸೈಲೆಂಟಾಗಿ ಹೋಗಿ ಕದ್ದು ಬಿಡ್ತೀನಿ. ನಿನ್ ಕ್ಯಾಬ್ ಬುಕ್ ಮಾಡು. ಕಾರ್ ಹತ್ತಿದ್ವಿ ಅಂದ್ರೆ ಯಾರಿಗೂ ಸಿಗ್ಬಾರ್ದು ಅಷ್ಟೇ. ತಗೊಂಡ್ ಬಾ, ಆದ್ರೆ ಅದನ್ನ ತಗೊಂಡು ನಾವ್ ಓಡ್ ಹೋಗ್ಬಾರ್ದು. ಅಬ್ಬಾ ಅದೇನಕ್ಕ, ತಗೊಂಡ್ ಬಾ ಅಂತ್ಯ, ಹೋಗೋದ್ ಬೇಡ ಅಂತ್ಯ. ಅದನ್ನ ನೋಡ್ತಾ ಕೂತಿರ್ತೀಯ ಏನು? ನಾವೇ ಕದ್ದಿದ್ದು ಅಂತ ಎಲ್ರಿಗೂ ಗೊತ್ತಾಗಲ್ವಾ ಏನು? ಅದನ್ನ ಎಲ್ಲಾದ್ರೂ ತಗೊಂಡು ಹೋಗಿ ನಾವ್ ಆರಾಮಾಗಿ ಬದುಕ್ಬೋದು ಅಲ್ವಾ? ಏನಂತ್ಯ? ಅಯ್ಯೋ ಹುಚ್ಚು ಪರ್ಶು, ಬರೀ 3 ಕೋಟಿಗೆ ತೃಪ್ತಿ ಪಡ್ತಾರೆ ಯಾರಾದ್ರೂ? ಮುಖ್ಯವಾಗಿ ನಾವ್ ತೃಪ್ತಿ ಪಡಬಾರ್ದು. 500 ಕೋಟಿ ಆಸ್ತಿನ ಬಿಟ್ಬಿಟ್ಟು ಆ ಸರ ತಗೊಂಡು ಓಡ್ ಹೋದ್ರೆ ನಮ್ಗೆ ವಯಸ್ಸಾಗಿದ್ರು ಸರಿ, ಪುಡಿಗಳ್ರು ಅಂತಾರೆ. ಯಾವಾಗಾದ್ರೂ ಸರಿ, ತಪ್ಪಾಗ್ಲಿ ಪಾಪ ಆಗ್ಲಿ ಮಾಡ್ಬೇಕು ಅನ್ನೋದಾದ್ರೆ ದೊಡ್ಡದೇ ಮಾಡ್ಬೇಕು ಪರ್ಶು. ಅದರ ಬಗ್ಗೆ ವರ್ಷಾನ್ಗಟ್ಲೆ ಮಾತಾಡ್ಕೋಬೇಕು. ಅರ್ಥ ಆಯ್ತಾ? ಹೋಗಿ ತಗೊಂಡ್ ಬಾ. ನಿನ್ ಪ್ಲಾನ್ ಏನೋ ಮತ್ತೆ. ಸರಿ, ತಗೊಂಡ್ ಬರ್ತೀನಿ. ಹಾ, ಹಾವು ಶಿವನ್ ಕತ್ತಲ್ಲಿದ್ರೆ ನಾಗರಾಜ, ಅದೇ ಸ್ಥಾನ ಬದಲಾಯಿಸಿದ್ರೆ ವಿಷ ಸರ್ಪ. ಮೋಕ್ಷಕ್ಕೋಸ್ಕರ ಹಾಲ್ ಹೊಕ್ಕೋವ್ರೆ ಅದರಿಂದ ಕಚ್ಚಿಸ್ಕೊಂಡು ಸಾಯ್ತಾರೆ. ಈಗ ನಡೆಯೋದು ಅದೇ. ಸುಮನಾ, ಅಮ್ಮವ್ರೆ, ರೆಡಿ ಆಗ್ತಾ ಇದ್ಯಾ? ಹೌದಮ್ಮವ್ರೆ. ಆದ್ರೂ ನಾನು ಎಷ್ಟೇ ರೆಡಿ ಆದ್ರೂ ನಿಮ್ ತರ ಅಂತೂ ಕಾಣಿಸಲ್ವಲ್ಲ ಅಮ್ಮವ್ರೆ. ಹುಚ್ಚು ಹುಡ್ಗಿ, ಹಾಗ ಅನ್ಕೋತಾರೆ ಯಾರಾದ್ರೂ? ಎಷ್ಟೇ ಆದ್ರೂ ಶ್ರೀಮಂತ್ರ ಅಂದಾನೆ ಬೇರೆ ಅಲ್ವಾ ಅಮ್ಮವ್ರೆ? ಅವ್ರೇನ್ ಬಂಗಾರ ತಿನ್ನಲ್ಲ ಸುಮನಾ. ಬಡವ್ರಿಗಾಗ್ಲಿ ಶ್ರೀಮಂತರಿಗಾಗ್ಲಿ ಹಸುವಿನ ಭಯ ಎಲ್ರಿಗೂ ಒಂದೇ ಥರ ಇರುತ್ತೆ. ತಗೋ, ಈ ಹೂ ಮುಡ್ಕೋ. ನಾನೇ ಮುಡಿಸ್ತೀನಿ. ಈ ಕಡೆ ತಿರ್ಗು. ನಿಮ್ಮಮ್ಮ ಆದ್ರೂ ಹೀಗ್ ನಿನ್ಗೆ ಹೂ ಮುಡ್ಸಿದ್ರು ಇಲ್ವೋ, ಆದ್ರೆ ನಾಳೆ ನಿನ್ ಮದ್ವೆ ಆದ್ಮೇಲೆ ನಿಮ್ಮತ್ತೆ ನಿನ್ನ ಇಷ್ಟೇ ಪ್ರೀತಿ ಮಾಡಿ ಹೂ ಮುಡಿಸ್ಬೇಕು. ನೀವೇ ಆ ಅತ್ತೆ ಅನ್ನೋ ವಿಷಯ ನಿಮಗ್ ಗೊತ್ತಿಲ್ಲ ಅಮ್ಮವ್ರೆ. ಹೇಗಾದ್ರೂ ಮಾಡಿ ನಿಮ್ ಚಿಕ್ಕ ಮಗನ್ನ ನಾನೇ ಮದ್ವೆ ಮಾಡ್ಕೋತೀನಿ. ನೀನ್ ಮನ್ಸಲ್ಲಿ ಏನ್ ಅನ್ಕೋತಿದ್ಯಾ ಅಂತ ನಂಗೆ ಚೆನ್ನಾಗ್ ಗೊತ್ತು ಕಣೆ, ಅದಕ್ಕೆ ಹಾಗೆ ಹೇಳ್ದೆ.